ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ನಾನು ಹೋಗ್ಲಿ ಅಂತ ಬಯಸ್ತಿದ್ದೀರಾ ವಿರಾಟ್. ನಿಮ್ಗೆ ನಾನ್ ಬೇಡ ಅಂದ್ಮೇಲೆ ನಾನೆಲ್ಲಿದ್ದು ಪ್ರಯೋಜನ ಇಲ್ಲ. ವಿರಾಟ್, ನಾನ್ ಮಾಡಿರೋ ತಪ್ಪಿಗೆ ಕ್ಷಮೆ ಅನ್ನೋದು ತುಂಬಾ ಚಿಕ್ಕ ಪದ. ಆದ್ರೆ ನಾನ್ ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಮನೆಗ್ ನಿಜವಾಗ್ಲೂ ಬಂದಿಲ್ಲ. ನಿಜ ಏನಂದ್ರೆ ಈ ಭೈರವಿ ಅನ್ನೋ ಪಾತ್ರ ಸುಳ್ಳಿರ್ಬೋದು, ಆದ್ರೆ ನನ್ ಪ್ರೀತಿ ಸುಳ್ಳಲ್ವೇ ಅಲ್ಲ. ನನಗ್ ಸಂಕಟ ಆಗ್ತಿರೋದೇನಂದ್ರೆ ನನ್ ಪ್ರೀತಿಗೆ ಎಷ್ಟು ಚಿಕ್ಕ ಆಯಸ್ಸು ಅಂತ ನಂಗೆ ಗೊತ್ತಿರ್ಲಿಲ್ಲ. ಮೊದ್ಲೇ ಗೊತ್ತಿದ್ರೆ ಅದ್ನ ಮನ್ಸಲ್ಲೇ ಬಚ್ಚಿಟ್ಕೊಂಡು ಸಮಾಧಿ ಮಾಡ್ಬಿಡ್ತಿದ್ದೆ. ನಿಮ್ ಜೊತೆ ಕಳಿಬೇಕು ಅನ್ಕೊಂಡಿದ್ ಕನ್ಸನ್ನೆಲ್ಲ ಸುಟ್ಟ ಹಾಕ್ಬಿಡ್ತಿದ್ದೆ ವಿರಾಟ್. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಬೇಬಿ, ಈ ವಿಷಯನ ಮೊದ್ಲೇ ಹೇಳಿದ್ರೆ ಇಷ್ಟೆಲ್ಲ ರಾಧ ಅಂತ ಆಗ್ತಿತ್ತಾ? ಮಾಮ್, ಹೇಳ್ಬೇಕು ಅಂತಾನೆ ಇದ್ದೆ. ಬೇಬಿ, ಮಾತಾಡ್ಬೇಡ ನೀನು. ಎಂಥ ಅವಕಾಶನ ಕಳ್ಕೊಂಡ್ಬಿಟ್ಟೆ. ಆವತ್ತೇ ಈ ಸತ್ಯನೆಲ್ಲ ಅತ್ತಿಗೆ ಮುಂದೆ ಹೇಳಿದಿದ್ರೆ ಸಿಂಧುನ ಮನೆಯಿಂದ ಓಡಿಸಿ ವಿರಾಟ್ ಜೊತೆ ನೀನ್ ಮದ್ವೆ ಮಾಡಿಸ್ತಾ ಇದ್ರು. ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಅತ್ತಿಗೆಗೆ ಸತ್ಯನ ಮುಚ್ಚಿಟ್ಬಿಟ್ಟು ಮೋಸ ಮಾಡ್ಬಿಟ್ಟೆ. ನನ್ಗೆ ಅವಳು ಮಾತು ಕೊಟ್ಟಿದ್ಲು ಮಾಮ್. ಅತ್ತಿಗೆ ಅಂತವ್ರಿಗೆ ಚಳ್ಳೆ ಹಣ್ಣು ತಿನ್ಸಿ ಮನೆಗ್ ಬಂದಿದ್ದಾಳೆ ಅಂತ ಗೊತ್ತಾದ್ಮೇಲೂ ಅವಳು ಕೊಟ್ಟಿದ್ ಮಾತನ್ನ ಹೇಗೆ ನಂಬ್ದೆ? ಇದನ್ನ ದಡ್ಡತನದ ಪರಮಾವಧಿ ಅಂತಾರೆ. ಈ ಮನೆ ಮಕ್ಕಳು ಇಂಥ ಮಾಯಾವಿಗೆ ಮರಳಾಗ್ಬೇಕಾಗಿತ್ತಾ? ಛೇ, ಈ ಮನೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗ್ ಹೋಯ್ತು. ಓಹೋ, ದೊಡ್ಡ ನಾಟಕದ ಕಂಪ್ನಿ ಇವ್ರದು. ಇವ್ರಿಬ್ಬರನ್ನ ಮೊದ್ಲು ಮನೆಯಿಂದ ಆಚೆ ತಳ್ಬಾ. ನಮ್ಮತ್ತಿಗೆಗೆ ಮೋಸ ಮಾಡಿದ್ದಾರೆ ಅಂದ್ರೆ ಈ ಮನೇಲಿ ಯಾವತ್ತಿದ್ರು ಅಮ್ಮನ್ ಮಾತೆ ಕೊನೆ. ಅವ್ರು ಹೇಳ್ದಾಗೆ ನಡೆಯುತ್ತೆ, ನಡಿಬೇಕು. ವಿರಾಟ್ ಪ್ಲೀಸ್ ವಿರಾಟ್, ಹಾಗೆಲ್ಲ ಮಾತಾಡ್ಬೇಡ. ಇದರಲ್ಲಿ ಸಿಂಧುದ್ ಯಾವ ತಪ್ಪು ಇಲ್ಲ. ಇಷ್ಟಕ್ಕೆಲ್ಲ ಕಾರಣ ನಾನೇ. ಪ್ಲೀಸ್, ಇಲ್ಲಾಗಿದ್ದಕ್ಕೆ ನನಗ್ ಶಿಕ್ಷೆ ಕೊಡಿ. ನನ್ನ ತಂಗಿನ ಮಾತ್ರ ಆಚೆ ಕಳಿಸ್ಬೇಡಿ. ನನಗೋಸ್ಕರನೇ ಅವಳು ಇಷ್ಟೆಲ್ಲ ಮಾಡಿದ್ದು. ನಿರ್ಧಾರ ಆದ್ಮೇಲೆ ಮಾತಾಡಿ ಪ್ರಯೋಜನ ಇಲ್ಲ. ನೋಡು ವಿರಾಟ್, ಹೀಗೆಲ್ಲ ಮಾತಾಡ್ಬೇಡ್ವೋ. ಸಿಂಧು ತುಂಬಾ ಒಳ್ಳೆ ಹುಡುಗಿ. ಅವಳು ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ಹೀಗೆಲ್ಲ ಅನ್ಬೇಡ್ವೋ ಪ್ಲೀಸ್. ಅವಳನ್ನ ಮನೆ ಬಿಟ್ಟು ಕಳಿಸ್ಬೇಡ. ಹೌದು ಕಣ ವಿರಾಟ್, ಕಳಿಸ್ದೇ ಇದ್ರೆ ಅಕ್ಕ ಈ ಮನೆ ಬಿಟ್ಟು ಹೋಗ್ತಾಳೆ. ವಸುಂಧರಾ ರಾಜ್ ಬಹದ್ದೂರ್ ಮಕ್ಕಳಾಗಿ ನಿಮ್ಗಿದಕ್ಕೆ ಒಪ್ಪಿಗೆ ಇದೆಯಾ?
ಅಣ್ಣ, ಅಮ್ಮ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡೆ ಅಲ್ವಾ? ಅವರು ಒಂದ್ಸಲ ನಿರ್ಧಾರ ತಗೊಂಡಾದ್ಮೇಲೆ ಬದಲಾಯಿಸೋದು ಇತಿಹಾಸದಲ್ಲೇ ಇಲ್ಲ. ಪ್ಲೀಸ್ ವಿರಾಟ್, ಬೇಡ ಕಣೋ. ಕೋಪಕ್ಕೆ ಬುದ್ಧಿ ಕೊಡ್ಬೇಡ ಕಣೋ. ಸಿಂಧುನ ಕಳಿಸ್ಬೇಡ. ನನ್ನನ್ನು ಕ್ಷಮಿಸಿಯಪ್ಪ. ಅಮ್ಮ ಹೇಳಿದ್ಮೇಲೆ ಈ ಮನೇಲಿರೋ ಹಕ್ಕು ಇವರಿಗಿಲ್ಲ. ಸರಿ, ಎಲ್ಲ ನೀನು ಹೇಳ್ದಾಗೆ ಆಗಲಿ. ಈ ಅಣ್ಣನಿಗೋಸ್ಕರ 5 ನಿಮಿಷ ನೀನು ಸಿಂಧು ಇಲ್ಲಿರ್ಬಹುದಲ್ವಾ? ಇನ್ ಕೇಸ್ ಅಮ್ಮ ಬಂದು ಸಿಂಧು ನೀನು ಹೋಗ್ಬೇಡ ಅಂದ್ರೆ ನೀವು ಇದೇ ಮನೇಲಿ ಇರ್ತೀರಾ ಅಲ್ವಾ? ಮೊದಲು ಹೋಗಿ ಅಮ್ಮನ ಜೊತೆ ಮಾತಾಡು, ಆಮೇಲೆ ಮಿಕ್ಕಿದ್ದು. ಅಮ್ಮ, ಅಮ್ಮ ಪ್ಲೀಸ್ ನನ್ನ ಮಾತು ಕೇಳು. ಕೇಳೋಕಿನ್ನು ಏನ್ ಉಳಿದಿದೆ? ಅಮ್ಮ ಮಕ್ಕಳನ್ನ ನಂಬೋದು ತಪ್ಪು ಅಂತ ನನ್ ಮಕ್ಳೇ ಸಾಬೀತ್ ಮಾಡ್ಬಿಟ್ರಲ್ಲ. ಅಮ್ಮ ನಿನ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು. ಗೊತ್ತಿಲ್ಲ ನಿಮ್ಗೆ ಯಾರಿಗೂ ನನಗೆಷ್ಟು ಆಘಾತ ಆಗಿದೆ ಅಂತ ಗೊತ್ತಿಲ್ಲ. ನನ್ನ ಮಕ್ಕಳು ನನಗೆ ಮೋಸ ಮಾಡ್ತಾರೆ ಅಂತ ನಾನು ಒಂದೇ ಒಂದು ಕ್ಷಣ ಕೂಡ ಅನ್ಕೊಂಡಿರ್ಲಿಲ್ಲ. ನೀನು ಅವಳ ಜೊತೆ ಸೇರ್ಕೊಂಡು ಏನ್ ಮಾಡ್ಬಿಟ್ಟೆ ಅಥರ್ವ? ಅಮ್ಮನ್ಗೆ ಮೋಸ ಮಾಡೋಷ್ಟು ಬೆಳೆದ್ಬಿಟ್ಯಾ? ಅಥವಾ ಅಮ್ಮನ್ ಸಂಬಂಧನೇ ನಿಮಗ್ ಬೇಡವಾಗಿತ್ತ? ಅಮ್ಮ ಹಾಗಲ್ಲ. ಈಗ ನನ್ನನ್ನ ಸಮಾಧಾನ ಮಾಡೋಕ್ ಬರ್ಬೇಡ. ನಿನ್ನ ತಾಯಿ ಪ್ರೀತಿಗಿಂತ ನೀನ್ ಪ್ರೀತಿಸ್ದವಳೆ ಹೆಚ್ಚು ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟಿಯಲ್ಲ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ನನ್ನ ಭಾವನೆನ ಪ್ರೀತಿ ಮಾಡಿದ್ದೆ ಇಷ್ಟಕ್ಕೆಲ್ಲ ಕಾರಣ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಅನ್ಕೊಂಡ್ರು ಅನ್ಕೊಳ್ದೆ ಇದ್ರು ಇದಕ್ಕೆಲ್ಲ ನೇರವಾಗಿ ಅವಳೇ ಕಾರಣ ಅಲ್ಲಪ್ಪ.